ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಭಾರ್ಗವಿ LLB ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ವಿಕ್ಕಿದು ತಪ್ಪಿಲ್ಲ ಅಂತ ಹೇಳಿದ ತಕ್ಷಣ ಭಾರ್ಗವಿ ತುಂಬಾ ಬೇಜಾರಾಗಿರ್ತಾಳೆ. ಆವಾಗ ರವೀಂದ್ರ ಅವರು ಕೂಡ ಪುಟ್ಟಿ ಸಮಾಧಾನ ಮಾಡ್ಕೊತ ಹೇಳ್ತಾ ಇರಬೇಕಾದ್ರೆ, ಅಪ್ಪ ಸಂಧ್ಯಾನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲಪ್ಪ, ಅವಳಿಗೆ ಅಂಥ ಪರಿಸ್ಥಿತಿ ಬರೋಕ್ಕೆ ನಾನೇ ಕಾರಣ. ನಾನು ಯಾಕಾದರೂ ಬದುಕಿದ್ದೀನೋ ಅಂತ ಅನಿಸ್ತಾ ಇದೆ. ಅವಳ ಪಾಡಿಗೆ ಅವಳು ಕೇಸ್ ಬೇಡ ಏನು ಬೇಡ ಅಂತ ಅವ್ರ ಊರಿಗೆ ಹೋಗಿದ್ಲು. ನಾನೇ ನ್ಯಾಯ ಕೊಡಿಸ್ತೀನಿ, ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಕರೆಸ್ಬಿಟ್ಟು ಅವಳ ಜೀವ ಹೋಗೋ ಥರ ಮಾಡಿಬಿಟ್ಟೆ ಅಪ್ಪ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಭಾರ್ಗವಿ ತುಂಬಾ ಅಳ್ತಾ ಇರಬೇಕಾದ್ರೆ JP ಕೂಡ ಬೇಜಾರು ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ. ಆದರೆ ವಿಕ್ಕಿ ಫ್ರೆಂಡ್ಸು ನಗ್ತಾ ನಿಂತಿರ್ತಾರೆ. ಇನ್ನು ಈ ಕಡೆ ಸಂಧ್ಯಾ ತಾಯಿನೂ ಕೂಡ ಜೋರಾಗಿ ಅಳ್ತಾ ಬಂದ್ಬಿಟ್ಟು, ಅಯ್ಯೋ ನನ್ನ ಕಂದ ನನ್ನ ಮಗಳೇ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂದಿದ ತಕ್ಷಣ ಈ ಕಡೆ ಭಾರ್ಗವಿ ಗಾಬರಿ ಆಗಿ ಹೊರಗೆ ಬರ್ತಾಳೆ. ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಂಥ ಪರಿಸ್ಥಿತಿಗೆ ತಂದುಬಿಟ್ರು. ಇವರೆಲ್ಲ ಪಾಪಿಗಳು, ಇವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ, ಸರ್ವನಾಶ ಆಗ್ತಾರೆ. ನನ್ನ ಮಗಳು ನರಳಿ ಜೀವ ಬಿಡೋ ಥರ ಮಾಡಿದ್ದು ನೀವು, ನಿಜವಾಗ್ಲೂ ಕೂಡ ನೀವು ಯಾರು ಉದ್ಧಾರ ಆಗೋದಿಲ್ಲ ಅಂದಿದ ತಕ್ಷಣ ಭಾರ್ಗವಿಗಂತೂ ತುಂಬಾ ನೋವಾಗ್ಬಿಡುತ್ತೆ. ಇನ್ನು ಈ ಕಡೆ ಪೂರ್ಣಿ ಮತ್ತೆ ಕಲ್ಪನಾ ಇಬ್ರು ಕೂಡ ಸಂಧ್ಯಾ ಬಾಡಿನ ನೋಡ್ಬಿಟ್ಟು, ಅಯ್ಯೋ ಭಾರ್ಗವಿ ಎಂಥ ಕೆಲಸ ಆಗೋಯ್ತೆ, ನೀನು ಕೂಡ ನನ್ನ ಮಗಳು ಅಂತ ಹೇಳ್ತಾ ಇದ್ದೆ, ಇವತ್ತು ಸಂಧ್ಯೆನೇ ಇಲ್ಲ ಕಣೆ ಅಂದಿದ ತಕ್ಷಣ ಭಾರ್ಗವಿಗಂತೂ ತುಂಬಾ ಅಳು ಬಂದ್ಬಿಡುತ್ತೆ. ಈ ಕಡೆ ಅರ್ಜುನು ಭಾರ್ಗವಿ ಸಂಧ್ಯಾ ಅಮ್ಮನ ಎಲ್ಲರನ್ನೂ ಕೂಡ ನೋಡ್ಬಿಟ್ಟು ಛೇ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಈ ಕಡೆ ಅವ್ರ ಅಮ್ಮ ಅಂತೂ ತುಂಬ ಕೋಪ ಮಾಡಿಕೊಂಡು ಭಾರ್ಗವಿಗೆ ಶಾಪ ಹಾಕ್ಬಿಡ್ತಾರೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಸಾವಿಗೆ ತಳ್ಳಿದೆ ಅಲ್ವಾ, ನೀನು ಮಾತ್ರ ಉದ್ಧಾರ ಆಗೋದಿಲ್ಲ, ನೀನು ಸರ್ವನಾಶ ಆಗ್ತೀಯಾ. ನಾನು ದಿನ ಪೂಜೆ ಮಾಡೋ ಆ ಶಿವ ನಿಜವಾಗ್ಲೂ ಕಾಯೋದೇ ಆದರೆ ಆ ಪಾಪಿಗಳಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಅವರೆಷ್ಟೇ ಪ್ರಭಾವಿಗಳಾದ್ರೂ ಕೂಡ ಒಂದಲ್ಲ ಒಂದು ದಿನ ಅವ್ರಿಗೂ ಕೂಡ ಇಂಥ ದಿನ ಬಂದೇ ಬರುತ್ತೆ. ನಾನು ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಅಳ್ತಾ ಇರಬೇಕಾದ್ರೆ ಭಾರ್ಗವಿ ಮನೆಗೆ ಬಂದಿದ್ದ ತಕ್ಷಣ ಸಂಧ್ಯಾ ಬಗ್ಗೆನೇ ಯೋಚನೆ ಮಾಡಿ ಅಳ್ತಾ ಇರ್ತಾಳೆ. ಈ ಕಡೆ JP ಕೂಡ ಶಕ್ತಿ ಪ್ರಸಾದ್ ಹತ್ರ ಸಂಧ್ಯಾ ಸಾವಿಗೆ ಯಾರು ಕಾರಣ ಆಗಿರ್ಬೋದು ಅಂತ ಮಾತಾಡ್ತಾ ಇರ್ತಾನೆ. ನಿಜವಾಗ್ಲೂ JP ನನಗಂತೂ ಸಂಧ್ಯಾನ ಯಾರು ಸಾಯಿಸಿದ್ದಾರೆ ಅಂತ ಗೊತ್ತಿಲ್ಲ, ನಾನಂತೂ ಈ ಕೆಲಸ ಮಾಡಿಲ್ಲ ಅಂತ ಶಕ್ತಿ ಹೇಳಿದಾಗ ನೀನು ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ, ವಿಕ್ಕಿ ಕೂಡ ನಾನಲ್ಲ ಅಂತ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಸಂಧ್ಯಾ ಸಾಯೋದಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಭಾರ್ಗವಿ ಕೂಡ ಕೋಪ ಮಾಡಿಕೊಂಡು, ಇಂಥ ನೀಚರಿಗೋಸ್ಕರ ತಾನೇ ಸಂಧ್ಯನ ಅಷ್ಟು ಘೋರವಾಗಿ ಸಾಯಿಸಿದ್ದು ಅಂದಿದ ತಕ್ಷಣ JPಗಂತೂ ಶಾಕ್ ಆಗಿಬಿಡುತ್ತೆ. ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದ ಹುಡುಗಿ ಅಂತಲೂ ಕೂಡ ನೋಡ್ದೇನೆ ಅವಳ ಸಾವಿಗೆ ಕಾರಣ ಆಗಿಬಿಟ್ರಿ ಅಲ್ವಾ ಅಂತ ಹೇಳ್ತಾಳೆ. ಇಂಥವ್ರನ್ನ ಉಳಿಸೋದಕ್ಕೋಸ್ಕರ ಅದೇ ನನ್ನ ಮನೆ, ಅವರೇ ನನ್ನ ಮನೆಯವರು ಅಂತ ನಿಮಗೆ ಅಷ್ಟು ವರ್ಷದಿಂದ ದುಡ್ದಾಕಿದ್ಲು ಅಲ್ವಾ, ಅಂಥ ಹುಡುಗಿನ ಇಷ್ಟು ಘೋರವಾಗಿ ಸಾಯಿಸೋದಕ್ಕೆ ಹೇಗೆ ಸರ್ ನಿಮಗೆ ಮನಸ್ಸು ಬಂತು ಅಂತ ಭಾರ್ಗವಿ ಕೇಳ್ತಾಳೆ. ಭಾರ್ಗವಿ ನಾಲ್ಗೆ ಬಿಗಿಡ್ದು ಮಾತಾಡು ಅಂದಿದ ತಕ್ಷಣ ಸಾಕು ಸುಮ್ಮನೆ ಇರಿ, ಈ ಸಂಧ್ಯನ ಸಾಯಿಸಿದ ತಕ್ಷಣ ಈ ಕೇಸ್ನ ಬಿಟ್ಬಿಡ್ತೀನಿ, ವಿಕ್ಕಿ ಆರಾಮಾಗಿ ಇರ್ಬೋದು ಅಂತ ನೀವೆಲ್ಲರೂ ಅಂದ್ಕೊಂಡಿದ್ದೀರಿ ಅಲ್ವಾ, ಸಾಧ್ಯನೇ ಇಲ್ಲ. ಇಷ್ಟು ದಿನ ಈ ಭಾರ್ಗವಿ ಸಂಧ್ಯಾಗೋಸ್ಕರ ಹೋರಾಡ್ತಾ ಇದ್ಲು, ಇನ್ಮೇಲೆ ನೋಡ್ತಾ ಇರಿ ಅವಳು ಪ್ರತಿ ಕ್ಷಣನೂ ಕೂಡ ನರಳಿ ಜೀವ ಬಿಟ್ಟಿದ್ದಾಳೆ. ಅದೇ ಥರ ನೀವು ಈ ಶಕ್ತಿ ಆ ವಿಕ್ಕಿ ಎಲ್ಲರೂ ಕೂಡ ನರಳಬೇಕು. ಈ ಕೇಸ್ನ ನಾನು ಮತ್ತೆ ವಾದ ಮಾಡ್ತೀನಿ, ಸಂಧ್ಯೆಗೆ ನ್ಯಾಯ ಕೊಡಿಸ್ತೀನಿ, ಅವಳ ಆತ್ಮಕ್ಕಾದರೂ ನಾನು ಶಾಂತಿನ ಕೊಡಿಸ್ತೀನಿ. ಈ ಭಾರ್ಗವಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ಅಂದಿದ ತಕ್ಷಣ ಶಕ್ತಿ ಮತ್ತು JP ಇಬ್ಬರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಅದೇ ಟೈಮ್ಗೆ ಅರ್ಜುನ್ ಕೂಡ ಇಲ್ಲಿ ಭಾರ್ಗವಿನ ಸಮಾಧಾನ ಮಾಡಬೇಕು ಅಂತ ಬರ್ತಾನೆ. ಆವಾಗ ಭಾರ್ಗವಿ ಅರ್ಜುನ್ನ ನೋಡಿಬಿಟ್ಟು ಹಗ್ ಮಾಡಿಕೊಂಡು, ನನ್ನ ಕೈಯಲ್ಲಿ ಸಂಧ್ಯನ ಮರೆಯೋಕ್ಕಾಗ್ತಾ ಇಲ್ಲ ಪಾರ್ಥ, ಅವಳನ್ನ ಆ ಪರಿಸ್ಥಿತಿಯಲ್ಲಿ ನೋಡ್ದಾಗಿದ್ದ ನಾನು ಯಾಕಾದರೂ ಬದುಕಿದ್ದೀನೋ ಅಂತ ಅನಿಸ್ತಾ ಇದೆ. ಇದೆಲ್ಲ ಆಗಿದ್ದು ನನ್ನಿದ್ದಾನೆ, ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಅವಳನ್ನ ಸಾಯೋ ಥರ ಮಾಡಿದ್ದು ನಾನೇ ಅಂದಿದ ತಕ್ಷಣ, ಮೇಡಮ್ ಪ್ಲೀಸ್ ಮೇಡಮ್, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ಆದರೆ ಧೈರ್ಯ ಮಾಡ್ಕೊಳ್ಳಿ, ನೀವಿವಾಗ ಸಂಧ್ಯೆಗೆ ನ್ಯಾಯನ ಕೊಡಿಸ್ಲೇಬೇಕು. ಇಷ್ಟು ದಿನ ಸಂಧ್ಯಾ ನಮ್ಮ ಜೊತೆಗಿದ್ಲು, ಆದರೆ ಇವಾಗ ಅವಳಿಲ್ಲ, ಹಾಗಂತ ಅದೇ ನೋವಲ್ಲಿ ಆ ವಿಕ್ಕಿ ಶಕ್ತಿ ಎಲ್ಲರನ್ನೂ ಕೂಡ ಸುಮ್ಮನೆ ಬಿಡೋಕ್ಕಾಗುತ್ತಾ, ಎಲ್ಲರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ಬೇಕು. ಇಷ್ಟು ದಿನ ನೀವು ಒಬ್ಬರೇ ಇದ್ರಿ, ಇವಾಗ ನಿಮ್ಮ ಗಂಡನಾಗಿ ನಾನಿದ್ದೀನಿ, ನಿಮ್ಮ ಜೊತೆ ನಾನು ನಿಲ್ತೀನಿ, ನೀವು ಸಂಧ್ಯಾಗೋಸ್ಕರ ಹೋರಾಡಲೇಬೇಕು ಅಂದಿದ ತಕ್ಷಣ ಭಾರ್ಗವಿ ಕೂಡ ಧೈರ್ಯ ಮಾಡಿಕೊಂಡು, ಬಿಡೋದಿಲ್ಲ ಪಾರ್ಥ, ನಾನು ಯಾರನ್ನೂ ಕೂಡ ಬಿಡೋದಿಲ್ಲ, ಸಂಧ್ಯೆಗೆ ಬಂದಿರೋ ಪರಿಸ್ಥಿತಿ ಅವ್ರಿಗೂ ಕೂಡ ಬರಬೇಕು ಅಂತ ಭಾರ್ಗವಿ ಕೂಡ ಧೈರ್ಯ ಮಾಡ್ಕೊಳ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.